ಅಂದ್ರೆ ತೇಜಸ್ಸು, ಬೆಟ್ಟದವನಲ್ಲಿ ಬಿಂದಾಸು, ದೊಡ್ಡ ಮನೆ ಅಂದ್ರೆ ಕಿಂಗು, ವೀರ ಕನ್ನಡಿಗ ಅನ್ನೋದು ಟ್ರೆಂಡಿಂಗು. ಹುಟ್ಟಿದು ಗರ್ಭಗುಡಿಯಲ್ಲಿ, ಬೆಳೆದಿದ್ದು ದೀಪಾಲಂಕಾರದಲ್ಲಿ, ಬದುಕಿದ್ದು ಪರಮಾತ್ಮನ ಅವತಾರದಲ್ಲಿ. ಒಂದೊಂದು ವಂಶಿ, ಪೃಥ್ವಿಯಲ್ಲಿ ಪ್ರೇಮದ ಕಣಿಕೆ, ಮೈತ್ರಿಯಲ್ಲಿ ಹೊಸ ಬೆಳಕು, ಆಕಾಶದಲ್ಲಿ ಮಿಲನ, ಭಕ್ತ ಪ್ರಹ್ಲಾದನ ಸಂಚಲನ. ಭೂಮಿಗೆ ಬಂದ ಭಗವಂತ ಭಾಗ್ಯವಂತ, ಒಂದೊಂದು ಅಂಜನಿ ಪುತ್ರ. ಪೌರುಷದಲ್ಲಿ ಪರಶುರಾಮ, ನಾಟ್ಯದಲ್ಲಿ ನಟ ಸಾರ್ವಭೌಮ, ನೋವಲ್ಲಿ ನುಗ್ಗುವಂತ ಸರದಾರ ಈ ನಮ್ಮ ಪುನೀತ್ ರಾಜ್ಕುಮಾರ. ಆ ಸ್ವರ್ಗದಲ್ಲೇ ಸ್ಟೆಪ್ ಆಗ್ತಾ ನಟರಾಜನನ್ನೇ ಮೆಚ್ಚಿಸೋ ನಾಟ್ಯ ಚಕ್ರವರ್ತಿ, ಪರಮಾತ್ಮನಿಗೆ ಪ್ರಿಯವಾದ ಏಕೈಕ ಕಲಾವಿದ, ಕರ್ನಾಟಕ ರತ್ನ, ಅಭಿಮಾನಿಗಳ ಪಾಲಿಗೆ ಮುತ್ತು ರತ್ನ, ಒನ್ ಯುವರತ್ನ. ತಂದೆಗೆ ತಕ್ಕ ಮಗ, ಜಗಮೆಚ್ಚಿದ ಮಗ, ಅಪ್ಪು, ಅಭಿ, ಅಜಯ್, ಅರಸು, ರಾಜ್ ದಿ ಶೋಮ್ಯಾನ್. ಯಾರು ಅವರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಎಲ್ಲ ನಟರು ಕೂಡ ವಿಶ್ ಮಾಡ್ತಾರೆ, ಡೈರೆಕ್ಟ್ ಹೇಳ್ತೀರಾ. ವಿಶೇಷವಾಗಿ ಈ ಬರ್ತಡೆಗೆ ನೀವು ಹೇಳ್ತೀರಾ, ಏನು ಹೇಳ್ಬೋದು ಅಪ್ಪು ಸರ್ ಬರ್ತಡೆಗೆ? ಇವತ್ತಿನ ದಿನ ಅಪ್ಪು ಸರ್ ಅವರ ಹುಟ್ಟುಹಬ್ಬದ ದಿನದಂದು ಅಪ್ಪು ಸರ್ ಬಗ್ಗೆ ಏನು ಹೇಳ್ಬೋದು ಅಂದರೆ, ಇದು ಮೊದಲನೇ ವರ್ಷದ ಮಳೆ. ಈ ವರ್ಷದ ಮೊದಲನೇ ಮಳೆ, ಮಾರ್ಚ್ 15ನೇ ತಾರೀಕು ಬಂದಿರೋಂಥ ಮಳೆ. ಇದು ಒಂದು ಸೂಚನೆ. ಅದು ಯಾವ ಸೂಚನೆ ಅಂದರೆ, ಮಾರ್ಚ್ 17ನೇ ತಾರೀಕು ಅಪ್ಪು ಸರ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಅಪ್ಪು ಸಾರು 17ನೇ ತಾರೀಕು ಸಂಭ್ರಮಾಚರಣೆಯನ್ನು ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ಅದೊಂದು ಸೂಚನೆ. ಇದನ್ನು ಇನ್ನೂ ಶಾರ್ಟಾಗಿ ಹೇಳಬೇಕು ಅಂದರೆ, ಇಲ್ಲೆಲ್ರಿಗೂ ಜನ್ಮ ಅನ್ನೋದು ಒಂದೇ ದಿನ, ಅದರಲ್ಲೂ ಆ ದೇವರು ಕಿತ್ಕೊಂಡು ಅರ್ಧ ದಿನ. ಅಭಿಮಾನಿಗಳೆಲ್ಲ ಸೇರಿ ಮಾಡ್ತೀವಿ ಅದನ್ನು ಪೂರ್ಣ ದಿನ, ಸಿಹಿಯಾಗಲಿ ಕಹಿಯಾಗಲಿ. ಇದೇ ಅಲ್ವಾ ಆ ಪರಮಾತ್ಮ ಪ್ರತ್ಯಕ್ಷವಾದ ಸುದಿನ. ಇವಾಗ ಭರ್ಜರಿಯಾಗಿ ಅಪ್ಪು ಸರ್ ಬಗ್ಗೆ ಒಂದು ಡೈಲಾಗ್ ಹೊಡೆಯಕ್ಕೆ ಇಷ್ಟಪಡ್ತೀನಿ, ಹೇಳೋಣ. ಅಪ್ಪು ಅಂದರೆ ತೇಜಸ್ಸು, ಬೆಟ್ಟದವನಲ್ಲಿ ಬಿಂದಾಸು, ದೊಡ್ಡ ಮನೆ ಅಂದ್ರೆ ಕಿಂಗು, ವೀರ ಕನ್ನಡಿಗ ಅನ್ನೋದು ಟ್ರೆಂಡಿಂಗು. ಹುಟ್ಟಿದು ಗರ್ಭಗುಡಿಯಲ್ಲಿ, ಬೆಳೆದಿದ್ದು ದೀಪಾಲಂಕಾರದಲ್ಲಿ, ಬದುಕಿದ್ದು ಪರಮಾತ್ಮನ ಅವತಾರದಲ್ಲಿ. ಒಂದೊಂದು ವಂಶಿ, ಪೃಥ್ವಿಯಲ್ಲಿ ಪ್ರೇಮದ ಕಣಿಕೆ, ಮೈತ್ರಿಯಲ್ಲಿ ಹೊಸ ಬೆಳಕು, ಆಕಾಶದಲ್ಲಿ ಮಿಲನ, ಭಕ್ತ ಪ್ರಹ್ಲಾದನ ಸಂಚಲನ. ಭೂಮಿಗೆ ಬಂದ ಭಗವಂತ ಭಾಗ್ಯವಂತ, ಒಂದೊಂದು ಅಂಜನಿ ಪುತ್ರ. ಪೌರುಷದಲ್ಲಿ ಪರಶುರಾಮ, ನಾಟ್ಯದಲ್ಲಿ ನಟ ಸಾರ್ವಭೌಮ, ನೋವಲ್ಲಿ ನುಗ್ಗುವಂತ ಸರದಾರ ಈ ನಮ್ಮ ಪುನೀತ್ ರಾಜ್ಕುಮಾರ. ಆ ಸ್ವರ್ಗದಲ್ಲೇ ಸ್ಟೆಪ್ ಆಗ್ತಾ ನಟರಾಜನನ್ನೇ ಮೆಚ್ಚಿಸೋ ನಾಟ್ಯ ಚಕ್ರವರ್ತಿ, ಪರಮಾತ್ಮನಿಗೆ ಪ್ರಿಯವಾದ ಏಕೈಕ ಕಲಾವಿದ, ಕರ್ನಾಟಕ ರತ್ನ, ಅಭಿಮಾನಿಗಳ ಪಾಲಿಗೆ ಮುತ್ತು ರತ್ನ, ಒನ್ ಯುವರತ್ನ. ತಂದೆಗೆ ತಕ್ಕ ಮಗ, ಜಗಮೆಚ್ಚಿದ ಮಗ, ಅಪ್ಪು, ಅಭಿ, ಅಜಯ್, ಅರಸು, ರಾಜ್ ದಿ ಶೋಮ್ಯಾನ್. ಯಾರು ಅವರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಕಲಿಯುಗದ ಒಡೆಯನಿಗೆ, ಮುತ್ತು ರಾಜನಿಗೆ ಧನ್ಯವಾದ. ಸಿನಿಮಾ ನೋಡಿ ಅನ್ನೋದು ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ. ಅದೇ ರೀತಿ ಕಮೆಂಟ್ಗಳು, ಫ್ಯಾನ್ಸ್ ವಾರ್ಗಳು, ನೀವೊಬ್ಬರು ಛೋಟಾ ಫ್ಯಾನ್ಸ್ ಆಗಿ ಏನು ಹೇಳ್ತಾರೆ? ಫ್ಯಾನ್ಸ್ ವಾರ್ ಬಗ್ಗೆ, ಕಮೆಂಟ್ ಹಾಕೋರ ಬಗ್ಗೆ, ಒಬ್ಬ ನಟನೊಬ್ಬ ಕಾಲು ಎಳೆಯೋದ್ರ ಬಗ್ಗೆ ಏನು ಹೇಳ್ತೀರಾ? ಒಬ್ಬ ನಟನಿಗೆ ಕಾಲು ಎಳೆಯೋ ಬದಲು ಎಲ್ಲರೂ ನಾವು ಒಂದೇ. ಯಾಕಂದರೆ ಇವ್ರ ಫ್ಯಾನ್ಸು ಸರಿ ಇಲ್ಲ, ಈ ಫ್ಯಾನ್ಸು ಸರಿ ಇಲ್ಲ ಅನ್ನೋದಕ್ಕೆಲ್ಲ ಭೇದ ಭಾವ ಮಾಡಬಾರ್ದು. ನಮ್ಮಂಥವರೆಲ್ಲ ಭೇದ ಭಾವ ಮಾಡೋಲ್ಲ ಮಕ್ಕಳು, ಎಲ್ಲರಿಗೂ ನಾವು ಫ್ಯಾನ್ಸೇ. ಅದಕ್ಕೆ ದಯವಿಟ್ಟು ಯಾರು ಫ್ಯಾನ್ಸ್ ವಾರ್ ಮಾಡೋಕ್ಕೋಗಿ. ಇವಾಗ ಫ್ಯಾನ್ಸ್ ವಾರ್ ನಡೆದ್ರೆ ಏನು ಸಿಗುತ್ತೆ? ಇವಾಗ ಒಂದು ಗುಂಪು ಹೇಳುತ್ತೆ ಇನ್ನೊಂದು ಗುಂಪಿಗೆ, ನೋಡಿ ಸರ್ ಕಾಸು ಕೊಟ್ಟು ಜನನ ಕೊಂಡ್ಕೊಂಡಿದ್ದೀನಿ, ಎಷ್ಟಿಗಿದ್ದೀರಾ ಅಂತ ಒಂದು ಗುಂಪು ಹೇಳುತ್ತೆ. ಆವಾಗ ಇನ್ನೊಂದು ಗುಂಪು ಹೇಳ್ತೈತೆ, ನೀವು ಕೊಡೋಂಥ ಕಾಸಲ್ಲ ಅದಕ್ಕಿಂತ ಡಬಲ್ ಕೊಡ್ತೀನಿ, ನೀವು ಎಷ್ಟಕ್ಕೆ ಕೊಂಡ್ಕೊತೀರಾ ಅಂತ ಕೇಳ್ತಾರೆ ಇನ್ನೊಂದು ಗುಂಪು. ಆವಾಗ ಭೂಮಿ ತಾಯಿ ಹೇಳುತ್ತೆ, ಯಾಕ್ರಪ್ಪ ಲಕ್ಷ ಕೋಟಿ ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ, ಫ್ರೀಯಾಗಿ ಒಳಗಡೆ ಕರ್ಕೊಂತೀನಿ ಬರ್ರಿ ಅಂತಾರೆ ಭೂಮಿ ತಾಯಿ. ಅವಾಗ ಯಾರು ಮಾಡ್ತಾರೆ ಫ್ಯಾನ್ಸ್ ವಾರು? ಯಾರೂ ಮಾಡಲ್ಲ. ಅದಕ್ಕೆ ದಯವಿಟ್ಟು ಯಾರು ಫ್ಯಾನ್ಸ್ ವಾರ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ವಿಡಿಯೋಗಳು ನೋಡಿದ್ದೀರಾ ನೀವು? ಹಾಂ, ನಮ್ಮ ವಿಡಿಯೋಗಳು ಅದಕ್ಕೂ ನಿಮಗೂ ಬರುತ್ತೆ. ಒಬ್ಬೊಬ್ಬ ನಟ ದರ್ಶನ್ ಬಕೆಟ್ ಹಿಡಿತಾನೆ, ಪುನೀತ್ ಬಕೆಟ್ ಹಿಡಿತಾನೆ, ನಿಮಗೂ ಬರುತ್ತೆ. ಈ ಥರ ಕಮೆಂಟ್ಗೆ ಏನು ಹೇಳ್ತೀರಾ ನೀವು? ಈ ಥರ ಕಮೆಂಟ್ ನಾನು ಓದೋಕ್ಕೆ ಹೋಗಲ್ಲ, ಇಂಥ ಕಮೆಂಟ್ನೆಲ್ಲ. ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಂಡಿಲ್ಲ. ನನ್ನ ಗುರಿ ಏನಿದೆ ಅದನ್ನು ನಾನು ನೋಡ್ಕೊಂಡು ಹೋಗ್ತಿದ್ದೀನಿ ಮುಂದೆ ಅಷ್ಟೇ. ಹಿಡಿತಾ ನೀವು? ಇಲ್ಲ, ನಾನೇನಕ್ಕೆ ಹಿಡೀಲಿ ಬಕೆಟು? ನಾನು ಎಲ್ಲರ ಫ್ರೆಂಡ್ಸು, ಅದಕ್ಕೆ ನಾನು ಎಲ್ಲರ ಹತ್ರ ಹೋಗ್ಬಿಟ್ಟು ಅವ್ರ ಬಗ್ಗೆ ನಾನು ಡೈಲಾಗ್ ಹೊಡಿತೀನಿ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.